ಇವಾಗ ಇದ್ಯಾವುದು ಬೆಸ್ಕಾಂ ಅಪ್ರೂವಲ್ ಇಲ್ದೇನೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಇದು ಪಾಸಿಬಲ್? ಕ್ಯೂರಿಂಗ್ ಮಾಡಕ್ಕಾಗಿರ್ಬೋದು, ಎಲ್ಲಾ ಕಡೆನೂ ನಮ್ಗೆ ಏನಂದ್ರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಹೌದು, ಕೆಲವೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಟೆಂಪ್ರವರಿ ಮೀಟರ್ ಅಂತಾನೆ ಇರುತ್ತೆ, ಪರ್ಮನೆಂಟ್ ಮೀಟರ್ ಅಂತಾನೆ ಇರುತ್ತೆ. ಸೊ ಇವೆರಡು ಬಂದಾಗ ಇದ್ರ ಡಿಫ್ರೆನ್ಸ್ ಏನಂತ? ಸೊ ಕಮರ್ಷಿಯಲ್ ಮೀಟರ್ ಅಂತಂದ್ರೆ ನಾವು ಇನಿಷಿಯಲ್ ಆಗಿ ಒಂದು ಕರೆಂಟ್ ಮೀಟರ್ ಏನ್ ತಗೋತೀವಿ ಅದಕ್ಕೆ ಟೆಂಪ್ರವರಿ ಮೀಟರ್ ಅಂತ ಕರೀತಾರೆ. ಸಿಂಗಲ್ ಪೇಜ್ ಅಂತ ಬಂದಾಗ ಈ ಟೈಮ್ ಅಲ್ಲಿ ಯೂಸ್ ಮಾಡಬಹುದು, ಇಲ್ಲ 3 ಪೇಜ್ ಯಾವಾಗ ಬೆಟರ್ ಅಂತ ಏನಾದ್ರು ಇದೆಯಾ? ಇವ್ರ ಕಿಲೋವ್ಯಾಟ್ ನ ಕ್ಯಾಲ್ಕುಲೇಟ್ ಮಾಡಿ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಇಷ್ಟು ಕಿಲೋವ್ಯಾಟ್ ನಿಮ್ಗೆ ಬೇಕೇ ಬೇಕು ಅಂತ ಹೇಳಿದವಾಗ ಅದನ್ನ ಗೌರ್ಮೆಂಟ್ ಫೀಸ್ ಕಟ್ಟೋದಿರುತ್ತೆ. ಆ ಫೀಸ್ ಪ್ರಕಾರ ಪರ್ಮನೆಂಟ್ ಮೀಟರ್ ಬರ್ತಾ ಇರುತ್ತೆ. ಓಕೆ, ಇವಾಗ ನಾವು ಬೆಸ್ಕಾಂ ಅಪ್ರೂವಲ್ ಪ್ರೊಸೀಜರ್ಸ್ ಗೆಲ್ಲ ಮಾಡ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ? ಬ್ಲೂ ಪ್ರಿಂಟ್ ವೈಸ್ ಬಂದಿರುತ್ತೆ. ಆ ಒಂದು ಬ್ಲೂ ಪ್ರಿಂಟ್ ಕಾಪಿನ 100% ಅವರು ಅಟ್ಯಾಚ್ ಮಾಡಲೇಬೇಕು. ಬೆಸ್ಕಾಂ ಮೀಟರ್ ಇನ್ಸ್ಟಾಲೇಷನ್ ಗೆ ನಮ್ಗೆ ಅವರೇಜ್ ಆಗಿ ಎಷ್ಟು ಟೈಮ್ ಆಗ್ಬೋದು? ಇವತ್ತು ಗೌರ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ. ಕೆಲವೊಂದ್ಸತಿ ಡಿಲೇ ಕೂಡ ಆಗುತ್ತೆ ಮೀಟರ್ ಇನ್ಸ್ಟಾಲೇಷನ್ ಆಗೋದಕ್ಕೆ. ಅದಕ್ಕೆಲ್ಲ ಮೇನ್ ರೀಸನ್ ಏನಾಗ್ಬೋದು? ಕೈಟ್ಸ್ ಅಂತ ಬಂದಾಗ ಬೆಸ್ಕಾಂಗೆ ಯಾವ ತರ ಸಪೋರ್ಟ್ ಮಾಡ್ಬೋದು ನೀವು? ನಮ್ಮ ಹತ್ರನೂ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದಾರೆ. ಸಪೋಸ್ ಒಂದಿಷ್ಟು ಜನ ಮನೆ ಕಟ್ಟೋರು ಏನ್ ಹೇಳ್ತಾರೆ, ನಮ್ಮ ಮೈದ ಇದ್ದಾನೆ, ಅವ್ರ ಫ್ರೆಂಡ್ ಇದಾರೆ, ಇವ್ರ ಫ್ರೆಂಡ್ ಇದಾರೆ, ಸಪೋಸ್ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಅಪ್ರೂವಲ್ ಪ್ರೊಸೀಜರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಅದೇ ತರ ಇವತ್ತು ಕೂಡ ಇವತ್ತಿನ ಟಾಪಿಕ್ ಬೆಸ್ಕಾಂ ಬಗ್ಗೆ ಇವತ್ತು ನಾವು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ ಜೊತೆ ವಿಜಯ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ ಕುಸುಮ. ನಮಸ್ಕಾರ ಕೈಟ್ಸ್ ವೀಕ್ಷಕರೇ. ಸರ್, ನೀವು ನನಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ರೂವಲ್ ಪ್ರೊಸೀಜರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇವತ್ತು ಬೆಸ್ಕಾಂ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ ಬೆಸ್ಕಾಂ ಅಂದ್ರೆ ಏನು? ವೈ ಇಸ್ ಇಂಪಾರ್ಟೆಂಟ್ ಇನ್ ಹೌಸ್ ಕನ್ಸ್ಟ್ರಕ್ಷನ್? ಬೆಸ್ಕಾಂ ಮತ್ತೆ ಈ KEB ಎಲ್ಲರೂ ಕೇಳಿರ್ಬೋದು. ಈ ಬೆಂಗಳೂರು ಬಿಟ್ಟು ಔಟ್ಸೈಡ್ ಹೊರವಲಯದಲ್ಲೆಲ್ಲ KEB ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇರುತ್ತೆ. ಸೊ ಆ ಬೋರ್ಡ್ ಅಲ್ಲಿ ಈಗ ಬೆಂಗಳೂರು ವಿಂಗ್ ಅಲ್ಲಿ ಇರೋದೆಲ್ಲ ಬೆಸ್ಕಾಂ ಅಂತ ಮಾಡ್ಕೊಂಡಿದ್ದಾರೆ. ಮೈಸೂರು ವಿಂಗ್ ಅಲ್ಲೆಲ್ಲ ಮೆಸ್ಕಾಂ ಅಂತ ಮಾಡ್ಕೊಂಡಿದ್ದಾರೆ. ಹುಬ್ಳಿ ಧಾರವಾಡ ಎಲ್ಲ ಹೆಸ್ಕಾಂ ಅಂತ ಅವ್ರದ್ರಲ್ಲೇನೆ ಸಬ್ ಡಿವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಎಲೆಕ್ಟ್ರಿಸಿಟಿ ಬೋರ್ಡ್ ಗೆ ಕನೆಕ್ಷನ್ ಆಗಿರುವಂತದ್ದು. ಈಗ ಒಂದ್ ಮನೆ ಕಟ್ಟಬೇಕು ಅಂದ್ರೆ ಈಗ ಕಂಬಿ ಕಟ್ಟಕ್ಕಾಗಿರ್ಬೋದು, ಕ್ಯೂರಿಂಗ್ ಮಾಡಕ್ಕಾಗಿರ್ಬೋದು, ಎಲ್ಲಾ ಕಡೆನೂ ನಮ್ಗೆ ಏನಂದ್ರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಸೊ ಒಂದ್ ಕ್ಯೂರಿಂಗ್ ಮಾಡ್ತೀವಿ ನೀರಂದ್ರೂ ನಮ್ಗೆ ಕರೆಂಟ್ ಬೇಕಾಗತ್ತೆ. ಸೊ ಹಿಂಗಾಗಿ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಆ ಕಟ್ಟೋಕಿನ ಮುಂಚೆ ಅಂದ್ರೆ ನಾವೇನು ಒಂದು ಲೇಬರ್ ಶೆಡ್ ಅಂತ ಕನ್ಸ್ಟ್ರಕ್ಷನ್ ಮಾಡ್ಕೋತೀವೋ ಅದು ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಬೇಕಾಗಿರುವಂತ ಒಂದು ಪ್ರಕ್ರಿಯೆ ಅಂತಂದ್ರೆ ಬೆಸ್ಕಾಂ ಕಡೆಯಿಂದ ಟೆಂಪ್ರವರಿ ಮೀಟರ್. ಓಕೆ, ಟೆಂಪ್ರವರಿ ಮೀಟರ್. ಇವಾಗ ಕೆಲವೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಟೆಂಪ್ರವರಿ ಮೀಟರ್ ಅಂತಾನೆ ಇರುತ್ತೆ, ಪರ್ಮನೆಂಟ್ ಮೀಟರ್ ಅಂತಾನೆ ಇರುತ್ತೆ. ಸೊ ಇವೆರಡು ಬಂದಾಗ ಇದ್ರ ಡಿಫ್ರೆನ್ಸ್ ಏನಂತ? ಈಗ ಒಂದು ಮನೆ ಕಟ್ಟಬೇಕಾದ್ರೆ ಈಗ ಜನಸಾಮಾನ್ಯರಲ್ಲಿ ಒಂದು ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ, ಒಂದು ವೆಹಿಕಲ್ ತಗೊಂಡ ತಕ್ಷಣನೇ ಒಂದು TP ಟೆಂಪ್ರವರಿ ನಂಬರ್ ಅಂತ ಕೊಡ್ತಾರೆ. ಅದಾದ್ಮೇಲೆ ಕೆಲವೊಂದಿಷ್ಟು ಒಂದ್ ವಾರ 10 ದಿವಸಕ್ಕೆ RTO ಕಡೆಯಿಂದ ಮಾನ್ಯತೆ ಪಡೆದ್ಬಿಟ್ಟು ಒಂದು ಪರ್ಮನೆಂಟ್ ನಂಬರ್ ಬರುತ್ತೆ. ಹಂಗೆ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಕಮರ್ಷಿಯಲ್ ಮೀಟರ್ಗೆ ಅಪ್ಲೈ ಮಾಡಿರ್ತೀವಿ. ಸೊ ಕಮರ್ಷಿಯಲ್ ಮೀಟರ್ ಅಂತಂದ್ರೆ ನಾವು ಇನಿಷಿಯಲ್ ಆಗಿ ಒಂದು ಕರೆಂಟ್ ಮೀಟರ್ ಏನ್ ತಗೋತೀವಿ ಅದಕ್ಕೆ ಟೆಂಪ್ರವರಿ ಮೀಟರ್ ಅಂತ ಕರೀತಾರೆ. ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ಕೂಡ ಇರುತ್ತೆ. ಅದ್ರ ಜೊತೆಗೆ ಪರ್ಮನೆಂಟ್ ಮೀಟರ್ ಎಲ್ಲಾ ಕನ್ಸ್ಟ್ರಕ್ಷನ್ ಮುಗೀತು, ಆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ಮೇಲ್ಗಡೆ ನಮ್ಮ ಮನೆಗೆ ಪರ್ಮನೆಂಟ್ ಮೀಟರ್ ತಗೊಂಡು ಹೋಗ ಒಂದು RL ನಂಬರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ಇನಿಷಿಯಲ್ ಟೆಂಪ್ರವರಿ ತಗೊಳ್ಳೇಬೇಕು, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋವರೆಗೂ ಒಂದು ಕಮರ್ಷಿಯಲ್ ಬಿಲ್ ಬರುತ್ತೆ, ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲೇಬೇಕು. ಪರ್ಮನೆಂಟ್ ಮೀಟರ್ ಅಂದ್ರೆ ಎಲ್ಲಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಇದು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಬ್ಲೂ ಪ್ರಿಂಟ್ ನ ಸಬ್ಮಿಟ್ ಮಾಡಿ ಗವರ್ಮೆಂಟ್ ನಾರ್ಮ್ಸ್ ಪ್ರಕಾರ ನಾವು ಕಟ್ಟಿದೀವಿ ಅಂತ ಗವರ್ಮೆಂಟ್ ಅಧಿಕಾರಿಗಳಿಗೆ ತೋರಿಸಿದವಾಗ ಅವ್ರು ಬಂದು ನಮ್ಗೆ ಪರ್ಮನೆಂಟ್ ಮೀಟರ್ ನ ಕೊಡ್ತಾರೆ. ಇವಾಗ ನೀವ್ ಹೇಳಿದ್ರಿ ಪರ್ಮನೆಂಟ್ ಮೀಟರ್ ಮತ್ತೆ ಟೆಂಪ್ರವರಿ ಮೀಟರ್ ಅಂತ. ಇವಾಗ ಇದ್ಯಾವುದು ಬೆಸ್ಕಾಂ ಅಪ್ರೂವಲ್ ಇಲ್ದೇನೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಇದು ಪಾಸಿಬಲ್? ಇಲ್ಲ, ಯಾವತ್ತು ಪಾಸಿಬಲ್ ಆಗಲ್ಲ. ಯಾಕಂದ್ರೆ ಎಫೆಕ್ಟ್ ಆಗುತ್ತಾ ಅಂತ? 100%. ಈ ಹಳ್ಳಿಗಳ ಕಡೆ ಎಲ್ಲ ಹೆಂಗಿರುತ್ತೆ ಅಂದ್ರೆ, ಅಥವಾ ಕೆಲವೊಂದಿಷ್ಟು ಜನ ಏನ್ ಥಿಂಕ್ ಮಾಡ್ತಾ ಇದ್ರು ಅಂದ್ರೆ ಪಕ್ಕದ ಮನೆಯಿಂದ ಕರೆಂಟ್ ತಗೊಳ್ಳೋದು ಅಥವಾ ಡೈರೆಕ್ಟ್ ಕಂಬದಿಂದಾನೇ ಲಿಂಕ್ ಮಾಡ್ಬಿಡೋದು. ಈ ತರದ್ದೆಲ್ಲ ಈಗ ಒಂದು ಸುಮಾರು ವರ್ಷಗಳ ಹಿಂದೆನೆ ಸ್ಟಾಪ್ ಆಗಿದೆ. ಸೊ ಈ ತರ ಮಾಡೋದು ಕರೆಂಟ್ ಕದಿಯೋದು ಅಂತ ಬರುತ್ತೆ. ಸೊ ಅದು ಕದ್ದಿರೋ ಅಪರಾಧದ ಮೇಲೆ ವಿಜಿಲೆನ್ಸ್ ಅಂತ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲೂ ಕೂಡ ಒಂದು, ಈಗ ಎಕ್ಸಾಂಪಲ್ ಬೈಕ್ ಅಲ್ಲಿ ಹೋಗ್ತಾ ಬೇಕಾದ್ರೆ ನಾವು ಹೆಲ್ಮೆಟ್ ಹಾಕಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಕ್ಯಾರಿ ಮಾಡ್ತಾ ಇಲ್ಲ, ಅಥವಾ RC ಬುಕ್ ಇಲ್ಲ, ಆತರ ಯಾವ ತರ ಅದು ನಮ್ದು ಕಾನೂನು ಬಾಹಿರ ಇರುತ್ತೋ ಆ ತರ ಪಕ್ಕದ ಮನೆಯವರಿಂದ ಕರೆಂಟ್ ತಗೊಂಡ್ಬಿಟ್ಟು ನಮ್ಮ ಮನೆ ಕಟ್ತೀನಿ, ನಾನು ಕಂಬದಿಂದ ಡೈರೆಕ್ಟ್ ಆಗಿ ಕನೆಕ್ಷನ್ ಮಾಡ್ತೀನಿ ಅಂತ ಎಲ್ಲಾದ್ರೂ ಮಾಡಿದ್ದೆ ಗೊತ್ತಾದ್ರೆ ವಿಜಿಲೆನ್ಸ್ ಅವ್ರು ಬಂದು ದಂಡ ಹಾಕಕ್ಕೆ ಕಂಪ್ಲೀಟ್ ಅಥಾರಿಟಿ ಇರುತ್ತೆ. ಸೊ ಹಿಂಗಾಗಿ
ಕರೆಂಟ್ ನ ಕದಿಯಂಗಿಲ್ಲ. ಪ್ರಾಪರ್ ಆಗಿ ಇಲ್ಲೂ ಕೂಡ ಸೇಲ್ ಡೀಡು, ಅವ್ರ ಆಧಾರ್ ಕಾರ್ಡು, ವಾಪಸ್ ಫೋಟೋಸ್ನೆಲ್ಲ ಗೌರ್ಮೆಂಟ್ ಸಬ್ಮಿಟ್ ಮಾಡಿ, ಇಲ್ಲೂ ಕೂಡ ಹೆಂಗಿರುತ್ತೆ ಅಂದ್ರೆ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅವರೆಲ್ಲ ನಿಮ್ ಡಾಕ್ಯುಮೆಂಟ್ ತಗೊಂಡು ಅದನ್ನ ಗೌರ್ಮೆಂಟ್ ಗೆ ಅಪ್ಲೈ ಮಾಡಿ, ಸೊ ಈ ತರ ಇವ್ರ ಮನೆ ಕಟ್ತಿದ್ದಾರೆ, ಇವ್ರಿಗೊಂದು ಟೆಂಪ್ರರಿ ಮೀಟರ್ ಬೇಕಾಗಿದೆ ಅಂತ ಹೇಳಿ ಅಪ್ಲೈ ಮಾಡಿ, ಆ ಟೆಂಪ್ರರಿ ಮೀಟರ್ ಬಂದ ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುವಂತದ್ದು. ಇವಾಗ ಕನ್ಸ್ಟ್ರಕ್ಷನ್ ಯಾವ ಸ್ಟೇಜ್ ಅಲ್ಲಿ ಇದ್ದಾಗ ನಾವು ಅಪ್ರೂವ್ ಮಾಡ್ಬೇಕು? ಇವಾಗ ಡ್ಯೂರಿಂಗ್ ಆಫ್ಟರ್ ಕನ್ಸ್ಟ್ರಕ್ಷನ್ ಅಲ್ವಾ, ಅಥವಾ ಡ್ಯೂರಿಂಗ್ ಸ್ಲ್ಯಾಬ್ ವರ್ಕ್, ಇಲ್ಲ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಯಾವ ತರ ಅಂತ? ಟೆಂಪ್ರರಿ ಮೀಟರ್ ಗುದ್ಲಿ ಪೂಜೆ ಆಗಿ ಶೆಡ್ ಕಟ್ಟಿದ ತಕ್ಷಣನೇ ಆ ಮೀಟರ್ ಇಡಕ್ಕೆ ಒಂದು ಶೆಡ್ ಬೇಕಾಗುತ್ತೆ. ಸೊ ಏನ್ ನಮ್ ಸಿಮೆಂಟು ಎಲ್ಲ ಸ್ಟೀಲು ಸ್ಟೋರೇಜ್ ಯಾರ್ಡ್ ಮಾಡಿರ್ತಾರೆ, ಆ ಜಾಗದಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಸೊ ಕಂಪ್ಲೀಟ್ ಆಗಿ ಟೆಂಪ್ರರಿ ಮೀಟರ್ನ ಅವಾಗ್ಲೇ ತಗೋಬೇಕು. ಪರ್ಮನೆಂಟ್ ಮೀಟರ್ ತಗೋಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿ, ಒಳಗಡೆ ಪಟ್ಟಿ ಎಲ್ಲ ಆಗಿ, ಆಚೆ ಕಡೆ ಪ್ರೈಮರ್ ಎಲ್ಲ ಆಗಿರ್ಬೇಕು, ಎಲೆಕ್ಟ್ರಿಕಲ್ ವೈರಿಂಗ್ ಸ್ವಿಚ್ ಪ್ಲೇಟ್ ಆಗಿರ್ಬೇಕು, ಮತ್ತೆ ಫ್ಲೋರಿಂಗ್ ಆಗಿರ್ಬೇಕು. ಇದೆಲ್ಲ ಕಂಪ್ಲೀಟ್ ಆದ್ರೆ ಒಂದು ಮನೆಗೆ ಬಂದು ಯೋಗ್ಯ ಇದೆ ವಾಸಿಸಕ್ಕೆ ಅನ್ನೋ ಒಂದು ಪೊಸಿಷನ್ ಬಂದವಾಗ ಅವಾಗ ಹೋಗಿ ನಮ್ದು ಮನೆ ಕಟ್ಟಡ ಕೆಲಸ ಮುಗ್ದಿದೆ, ಸೊ ತಾವುಗಳು ಬಂದು ನಮ್ಗೆ ಪರ್ಮನೆಂಟ್ ಮೀಟರ್ ಕನೆಕ್ಷನ್ ಕೊಡಿ ಅಂತ ಹೇಳಿ ಗೌರ್ಮೆಂಟ್ ಕೇಳುವಂತ ಪ್ರೊಸೀಜರ್. ಓಕೆ, ಇವಾಗ ನಾನು ಕೆಲವೊಂದ್ ಕಡೆ ಕೇಳಿದೀನಿ ಸಿಂಗಲ್ ಪೇಸ್ ಕನೆಕ್ಷನ್ ಮತ್ತೆ 3 ಪೇಸ್ ಕನೆಕ್ಷನ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಮತ್ತೆ ಡಿಫ್ರೆನ್ಸ್ ಅಂತ ಬಂದಾಗ ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಸರ್? ಈಗ ಏನಾಗುತ್ತೆ, ಜನರಲ್ ಆಗಿ ಮುಂಚೆ ಹಳೆ ಕಾಲದಲ್ಲಿ ನೀವು ತಗೊಂಡ್ರೆ ಅಂದ್ರೆ ಒಂದ್ ಮನೆಗೆ ಒಂದು 2 ವೀಲರ್ ಇದ್ರೆ ದೊಡ್ಡದು, ಅದಕ್ಕೂ ಹಿಂದೆ ಹೋದ್ರೆ ಅಂದ್ರೆ ಆ ಮನೇಲಿ ಟಿವಿ ಇದೆ ಅಂದ್ರೆ ದೊಡ್ಡದು. ಇವತ್ತು ಹೆಂಗಿದೆ ಅಂದ್ರೆ ಎಲ್ಲಾರು ಮನೇಲಿ ಫ್ರಿಡ್ಜು, ವಾಷಿಂಗ್ ಮಷೀನು, ಟಿವಿ ಎಲ್ಲ ಇರೋದ್ರಿಂದ ಮ್ಯಾಂಡೇಟರಿ 3 ಫೇಸ್ ಕನೆಕ್ಷನ್ ಬೇಕೇ ಬೇಕು. ಆದ್ರೆ ಪ್ರತಿಯೊಂದು ಮನೆಗೂ ಒಂದು ಬೆಡ್ರೂಮ್ ಅಲ್ಲಿ AC ಇದೆನಾ, ನಿಮ್ದು ಟಿವಿ ಇದೆನಾ, ಫ್ರಿಡ್ಜ್ ಇದೆನಾ, ವಾಷಿಂಗ್ ಮಷೀನ್ ಇದೆನಾ, ಲಿಫ್ಟ್ ಇದೆನಾ, ಬೋರ್ವೆಲ್ ಇದೆನಾ, ಇದನ್ನೆಲ್ಲ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇಷ್ಟು ಕಿಲೋವ್ಯಾಟ್ ಬೇಕು. ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ನಿಮ್ ಜೊತೆ ಕೂತ್ಕೊಂಡು ಇಂತಿಷ್ಟು ಕಿಲೋವ್ಯಾಟಿಗೆ ಇಷ್ಟು ಅಂತ ಗೌರ್ಮೆಂಟ್ ಕಡೆಯಿಂದ ಫೀಸ್ ಇರುತ್ತೆ. ಸೊ ಇಷ್ಟು ಕಿಲೋವ್ಯಾಟಿಗೆ ಇಷ್ಟು ಅಂತ ಹೇಳಿ ನಿಮ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ, ನಿಮ್ ಮನೆಗೆ ಈಗ ಮಿನಿಮಮ್ ಎಲ್ಲ ಇರೋದ್ರಿಂದ ಈಗ ವರ್ಕ್ ಫ್ರಮ್ ಹೋಮ್ ಇರೋವಾಗ 4-5 ಜನ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ಎವ್ರಿ ಡೇ. ಅಂದ್ರೆ ಇವಾಗ ಸಿಂಗಲ್ ಪೇಸ್ ಅಂತ ಬಂದಾಗ ಈ ಟೈಮ್ ಅಲ್ಲಿ ಯೂಸ್ ಮಾಡ್ಬೋದು, ಇಲ್ಲ 3 ಪೇಸ್ ಯಾವಾಗ ಬೆಟರ್ ಅಂತ ಏನಾದ್ರು ಇದೆಯಾ? ಇಲ್ಲ, ಈಗ ಜನರಲ್ ಆಗಿ ಏನಾಗಿದೆ, ಸಿಂಗಲ್ ಪೇಸ್ ಅನ್ನೋದು ಈ ಹಳ್ಳಿಗಳಲ್ಲೆಲ್ಲ ಬೋರ್ವೆಲ್ ನೀವು ನೋಡಿರ್ಬೋದು, ಬರೀ ಮನೆ ಕೊಟ್ಬಿಟ್ಟು ಹೊಲಕ್ಕೆ ಗದ್ದೆ ನೀರ್ ಹಾಕಕ್ಕೆಲ್ಲ 3 ಫೇಸ್ ಅಂತೆಲ್ಲ ಇರ್ತಿತ್ತು. ಈಗ ಎಲ್ಲಾ ಕಡೆನೂ 3 ಫೇಸ್ ಆಗ್ಬಿಟ್ಟಿದೆ. ಸೊ ಸಿಂಗಲ್ ಫೇಸ್ ಅಂತ ಎಲ್ಲ ಹೋಗಿದೆ ಈ ಕಾಲ, 3 ಫೇಸ್ ತಗೊಳ್ಳಬೇಕು. ಸೊ ಹಿಂಗಾಗಿ ಇವ್ರ ಕಿಲೋವ್ಯಾಟ್ ನ ಕ್ಯಾಲ್ಕುಲೇಟ್ ಮಾಡಿ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇಷ್ಟು ಕಿಲೋವ್ಯಾಟ್ ನಿಮ್ಗೆ ಬೇಕೇ ಬೇಕು ಅಂತ ಹೇಳಿದವಾಗ ಅದನ್ನ ಗೌರ್ಮೆಂಟ್ ಫೀಸ್ ಕಟ್ಟೋದಿರುತ್ತೆ. ಆ ಫೀಸ್ ಪ್ರಕಾರ ಪರ್ಮನೆಂಟ್ ಮೀಟರ್ ಬರ್ತಾ ಇರುತ್ತೆ. ಓಕೆ, ಇವಾಗ ನಾವು ಬೆಸ್ಕಾಂ ಅಪ್ರೂವಲ್ ಪ್ರೊಸೀಜರ್ಸ್ ಎಲ್ಲ ಮಾಡ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ? ಮ್ಯಾಂಡೇಟರಿ ಏನೇನಾಗುತ್ತೆ ಕುಸುಮ, ಫಸ್ಟ್ ಸೇಲ್ ಡೀಡ್ ಇರುತ್ತೆ, ಅಗೇನ್ ಫೋಟೋ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ಈ ಗ್ರೇಟರ್ ಬೆಂಗಳೂರು ಅಪ್ರೂವಲ್ ಅಥವಾ ಗ್ರಾಮ ಪಂಚಾಯತಿ ಅಪ್ರೂವಲ್, ಸೊ ಏನ್ ನಿವೇಶನ ಅನುಮತಿ ಪತ್ರ ಇರುತ್ತೆ, ಬ್ಲೂ ಪ್ರಿಂಟ್ ವೈಸ್ ಬಂದಿರುತ್ತೆ. ಆ ಒಂದು ಬ್ಲೂ ಪ್ರಿಂಟ್ ಕಾಪಿನ 100% ಅವರು ಅಟ್ಯಾಚ್ ಮಾಡ್ಲೇಬೇಕು. ಸೊ ಅಟ್ಯಾಚ್ ಮಾಡಿನೇ ಅವರು ಮುಂದಕ್ಕೆ ಹೋಗೋದಿರುತ್ತೆ. ಸೊ ಇದಿಷ್ಟು ಜೊತೆಗೆ ಎಷ್ಟು ಕಿಲೋವ್ಯಾಟ್ ಬೇಕು, ಏನ್ ಬೇಕು ಅಂತ ಹೇಳಿ ಕ್ಲಾಸ್ 1 ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಆಮೇಲೆ ಫೈಲ್ ಸಬ್ಮಿಟ್ ಮಾಡ್ತಾರೆ. ಅದ್ರ ಜೊತೆಗೆ ಬೆಸ್ಕಾಂ ಒಂದಿಷ್ಟು ಫಾರ್ಮ್ಸ್ ಎಲ್ಲ ಇರುತ್ತೆ, ಸೊ ಅದನ್ನು ಫಿಲ್ ಅಪ್ ಮಾಡೋದಿರುತ್ತೆ. ಬೆಸ್ಕಾಂ ಮೀಟರ್ ಇನ್ಸ್ಟಾಲೇಷನ್ ಗೆ ನಮ್ಗೆ ಅವರೇಜ್ ಆಗಿ ಎಷ್ಟು ಟೈಮ್ ಆಗ್ಬೋದು? ಏನಾಗತ್ತೆ, ಇವತ್ತು ಗವರ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ. ಅಂದ್ರೆ ಯಾವ ತರ ರೂಲ್ಸ್ ಇದೆ, ಸೆಟ್ ಬ್ಯಾಕ್ ಬಿಡ್ಬೇಕು, G+3 ಕಟ್ಟಬೇಕು ಅಂತ. ಆಮೇಲೆ ಬ್ಲೂ ಪ್ರಿಂಟ್ ಅಲ್ಲಿ ಏನಿದೆ ಅದನ್ನೇ ನಾವು ಮುಕ್ತವಾಗಿ ಕಟ್ಟಿದ್ವಿ. G+3 ಲಾಸ್ಟ್ ಅಲ್ಲ, G+2 ಲಾಸ್ಟ್ ಸರ್. ಇವಾಗ ಗ್ರೌಂಡ್ ಫ್ಲೋರ್ ಪೂರ್ತಿ 100% ಪಾರ್ಕಿಂಗ್ ಬಿಟ್ವಿ ಅಂದ್ರೆ 3 ಫ್ಲೋರ್ ಕಟ್ಟಬಹುದು. ಗ್ರೌಂಡ್ ಫ್ಲೋರ್ ನಾವು ಮನೆ ಕಟ್ತೀವಿ ಅಂದ್ರೆ G+2 ಕಟ್ಟಬಹುದು. ಸೊ ಆ ಗವರ್ಮೆಂಟ್ ರೂಲ್ಸ್ ಏನಿರುತ್ತೆ ಅದ್ರ ಪ್ರಕಾರವಾಗಿನೇ ನಾವು ಕಟ್ಟಿದ್ವಿ ಅಂದ್ರೆ ಯಾವುದೇ ತರದ ಸಮಸ್ಯೆ ಬರಲ್ಲ. ನಾವು ಈಗ ಎಕ್ಸಾಂಪಲ್ 3 ಅಡಿ ಸೆಟ್ ಬ್ಯಾಕ್ ಬಿಡಿ ಅಂತ ಗವರ್ಮೆಂಟ್ ಅವ್ರು ಹೇಳಿದ್ರೆ, ಕೆಲವೊಬ್ರು ಇವಾಗ ರೀಸೆಂಟ್ ಆಕ್ಚುಲಿ ಕೆಲವೊಬ್ರು ಬಿಡೋದೇ ಇಲ್ಲ ಸೆಟ್ ಬ್ಯಾಕ್ ಗಳನ್ನ. ಆಕ್ಚುಲ್ ಆಗಿ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಸೆಟ್ ಬ್ಯಾಕ್ ಬಿಟ್ಟೆ ಕಟ್ಟಬೇಕು. ಬಟ್ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಈ ಸೆಟ್ ಬ್ಯಾಕ್ ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈಗ 30-40 ಒಂದ್ ಸೈಡ್ ನೀವು ಬಿಟ್ಟಿಲ್ಲ ಅಂದ್ರೂ ತೊಂದ್ರೆ ಇಲ್ಲ ಅಂತ ಬಂದಿದೆ. ಸೊ ಬಟ್ ನಾವ್ ಈಗ ಸೆಟ್ ಬ್ಯಾಕ್ ಬಿಟ್ಲಾರ್ದೆ ಕಟ್ಟಿದೀವಿ, G+3 ಅಪ್ರೂವಲ್ ಇದೆ, ಕಟ್ಟಿರೋ G+5-6 ಅಂದವಾಗ ಟು ಬಿ ಹಾನೆಸ್ಟ್ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಸೊ ಆಸ್ ಪರ್ ಬ್ಲೂ ಪ್ರಿಂಟ್ ಕಟ್ಟಿದ್ವಿ ಅಂತಂದ್ರೆ ಯಾವುದೇ ತರದ ತೊಂದರೆ ಬರಲ್ಲ. ಸೊ ಹಿಂಗಾಗಿ ಸಪೋಸ್ ಏನಾದ್ರು ಅವರು ಬೈಲಾಸ್ ಬಿಟ್ಟಿಲ್ಲ ಅಂದ್ರೆ ಗವರ್ಮೆಂಟ್
ಗೌರ್ಮೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಕಟ್ಟಿಲ್ಲ ಅಂದ್ರೆ 100% ಅವ್ರ ಸಮಸ್ಯೆ ಎದುರಿಸ್ತಾರೆ. ಸಪೋಸ್ ಏನಾದ್ರೂ ಅವ್ರು ಬ್ಲೂ ಪ್ರಿಂಟ್ ಪ್ರಕಾರನೇ ಕಟ್ಟಿದೀವಿ ಎಲ್ಲ ಸರಿಯಾಗಿ ಬಿಟ್ಟಿದೀವಿ ಅನ್ನೋದೇ ಆದ್ರೆ ಒಂದು 15 ದಿವಸದಲ್ಲಿ ಅವ್ರಿಗೆ ಆರಾಮಾಗಿ ಪರ್ಮನೆಂಟ್ ಮೀಟರ್ ಬಂದ್ಬಿಡತ್ತೆ, 15ರಿಂದ 20 ದಿವಸಕ್ಕೆ. ಇವಾಗ ನಮಗೆ ಇನ್ಸ್ಟಾಲೇಷನ್ ಎಲ್ಲ ಆಯ್ತು, ಕೆಲವೊಂದ್ಸತಿ ಡಿಲೇ ಕೂಡ ಆಗುತ್ತೆ ಮೀಟರ್ ಇನ್ಸ್ಟಾಲೇಷನ್ ಆಗೋದಕ್ಕೆ, ಅದಕ್ಕೆಲ್ಲ ಮೇನ್ ರೀಸನ್ ಏನಾಗ್ಬೋದು? ಸೇಮ್ ಇವಾಗ ಏನ್ ನಾವ್ ಹೇಳಿದ್ವಲ್ಲ, ಸೊ ಇದೇ ತರ ಇರುತ್ತೆ. ಇಲ್ಲೂ ಒಂದು ನಾವೇನಂದ್ರೆ ಈಗ ನಾವು ನಂಬರ್ ಆಫ್ ಒಂದಿಷ್ಟು ಜನ ಬಾಡಿಗೆ ಮನೆ ಕೊಟ್ಟಿರ್ತಾರೆ, ಒಂದಿಷ್ಟು ಜನ ಸ್ವಂತ ಮನೆ ಇರ್ತಾರೆ. ಸೊ ಅವಾಗ ಏನಾಗುತ್ತೆ ಪ್ಯಾನಲ್ ಬೋರ್ಡ್ ಅಂತಾನು ಬರುತ್ತೆ. ಏನಾಗುತ್ತೆ ಪರ್ಮನೆಂಟ್ ಮೀಟರ್ ತಗೋಬೇಕಾದ್ರೆ ಈಗ 5-6 ಸ್ಟೆಪ್ ಬರುವಂತದ್ದು. ಫಸ್ಟ್ ಬಂದು ಟೆಂಪ್ರವರಿ ಮೀಟರ್ ತಗೋಬೇಕು, ಅದಾದ್ಮೇಲೆ ಮಂತ್ಲಿ ಎಲೆಕ್ಟ್ರಿಕಲ್ ಬಿಲ್. ಪರ್ಮನೆಂಟ್ ಮೀಟರ್ ಹೋಗೋಕಿನ ಮುಂಚೆ ಅವರ ಸೈಟ್ ಇಂದ ಎಷ್ಟು ದೂರದಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇದೆ ಅಂದ್ರೆ ಕಂಬ ಇದೆ, ಅಲ್ಲಿಂದ ರೋಡ್ ಕಟ್ಟಿಂಗ್ ಮಾಡ್ಕೊಂಡು ಕೇಬಲಿಂಗ್ ಹಾಕೊಂಡು ಅರ್ಥಿಂಗ್ ಮಾಡಿ ಪ್ಯಾನಲ್ ಬೋರ್ಡ್ ಅಂತ ಬರುತ್ತೆ. ಆ ಪ್ಯಾನಲ್ ಬೋರ್ಡ್ ಒಂದು ಡಿಸೈನ್ ಆಗುತ್ತೆ. ಸೊ 3 ಮೀಟರ್ ಅವ್ರಿಗೆ ಇದಕ್ ಬೇಕು, ಒಂದು ಬೋರ್ವೆಲ್ ಇದೆ, ಸೊ ಆಟೋ ಸೆನ್ಸಾರ್ ಅಂತ ಹಾಕ್ತಾರೆ, ಸಿಂಟ್ಯಾಕ್ಸ್ ಅಲ್ಲಿ ನೀರ್ ತುಂಬಿದ ತಕ್ಷಣ ಆಫ್ ಆಗಕ್ಕೆ. ಆ ತರದ್ದು ಒಂದು ಪ್ಯಾನಲ್ ಬೋರ್ಡ್ ಡಿಸೈನ್ ಮಾಡಿ ಅದನ್ನ ತಗೊಂಡ್ಬಂದು, ಯಾಕೆ ನಾಳೆ ಮೀಟರ್ ಬರ್ಕೊಳಕ್ ಬರೋರ್ಗೆ ಅದು ವಿಸಿಬಿಲಿಟಿ ಇರ್ಬೇಕು, ಎಲ್ಲಿ ಪೊಸಿಷನ್ ನ ಫಿಕ್ಸ್ ಮಾಡ್ಬೇಕು, ಇದನ್ನೆಲ್ಲ ಡಿಸ್ಕಷನ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಇಟ್ಸ್ 1 ಮಂತ್ ಪ್ರೊಸೀಜರ್ ಆಗಿರುತ್ತೆ. ಯೂಶುವಲಿ ಇದರಲ್ಲಿ ಹೋಮ್ ಓನರ್ಸ್ ಯಾವ ತರ ಮಿಸ್ಟೇಕ್ ಮಾಡ್ಬೋದು? ಹೋಮ್ ಓನರ್ಸ್ ಮಿಸ್ಟೇಕ್ ಅಂದ್ರೆ ಅಸಂಪ್ಷನ್ ಮಾಡ್ಕೊಳ್ಳೋದು ತಪ್ಪು. ನಡೆಯುತ್ತೆ ಮಾಡತ್ತೆ ಅನ್ನೋದನ್ನ ಅಸಂಪ್ಷನ್ ನ ಬಿಟ್ಟು, ಅಂದ್ರೆ ಯಾವ ತರ ಸರ್ ನಡೆಯುತ್ತೆ ಮಾಡುತ್ತೆ? G+3 ಇದೆ, ನಾನ್ 4 ಫ್ಲೋರ್ ಕಟ್ಕೊಂಡ್ರೆ ಏನು ಆಗಲ್ಲ, ಸೆಟ್ ಬ್ಯಾಕ್ ಇಲ್ಲಿ ನಮ್ದು ಹಳ್ಳಿ ರೋಡ್ ಯಾರು ಬಂದ್ ನೋಡಲ್ಲ. ಈಗ ಹೇಳಿದ್ವಲ್ಲ ನಾವು ಮಾತಾಡುವಾಗ, ನನ್ನ ಎಲೆಕ್ಟ್ರಿಕಲ್ ಪೋಲ್ ಇಂದ ತಗೊಂಡ್ಬಿಡ್ತೀನಿ, ಪಕ್ಕದ ಮನೆಯವ್ರ ಹತ್ರ ತಗೋತೀನಿ, ನಂದು ಹಳೆ ಮೀಟರ್ ಇದೆ, ನಾನು ಅದನ್ನೇ ಯೂಸ್ ಮಾಡ್ತೀನಿ, ಇದೆಲ್ಲ ಶುದ್ಧ ತಪ್ಪು. ಸೊ ಅವ್ರ ಏನಂದ್ರೆ ಪ್ರಾಪರ್ ಆಗಿ ಏನ್ ಇವತ್ತು ಟೆಂಪ್ರರಿ ಮೀಟರ್ ತಗೊಂಡು ಮನೆ ಕಟ್ಟಕ್ಕೆ ಏನ್ ಗವರ್ಮೆಂಟ್ ಇದು ಹೇಳಿದೆ, ಸೊ ಆ ರೂಲ್ಸ್ ನ ಫಾಲೋ ಮಾಡಿದ್ರೆ ಯಾರಿಗೆ ಯಾವ್ದೇ ತರದ ತಲೆನೋವು ಇರಲ್ಲ. ಎರಡನೇದು ಪ್ರಾಪರ್ ಆಗಿ ಕಟ್ಟೋವಾಗ್ಲೇನೆ ಕ್ಲಾರಿಟಿ ತಗೊಂಡು ಗವರ್ಮೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಕಟ್ತಿದೀವ, ಏನ್ ಡಿವಿಯೇಷನ್ ಮಾಡ್ತಿದೀವ ಅನ್ನೋ ಒಂದು ತಲೆಯಲ್ಲಿ ಎಚ್ಚರ ಇಟ್ಕೊಂಡು ಮುಂದದ್ ಮಾಡ್ಬೇಕು. ಕೈಟ್ಸ್ ಅಂತ ಬಂದಾಗ ಬೆಸ್ಕಾಂಗೆ ಯಾವ ತರ ಸಪೋರ್ಟ್ ಮಾಡ್ಬೋದು ನೀವು? ನಮ್ಮ ಹತ್ರನು ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದಾರೆ. ಸಪೋಸ್ ಒಂದಿಷ್ಟು ಜನ ಮನೆ ಕಟ್ಟೋರ್ ಏನ್ ಹೇಳ್ತಾರೆ, ನಮ್ ಮೈದ ಇದ್ದಾನೆ, ಅವ್ರ ಫ್ರೆಂಡ್ ಇದಾರೆ, ಇವ್ರ ಫ್ರೆಂಡ್ ಇದಾರೆ, ಸಪೋರ್ಟ್ ಮಾಡ್ತೀವಿ, ಅವ್ರ ಕಡೆ ಮಾಡಿಸ್ತೀವಿ. ಇಲ್ಲ ನಮ್ಮ ಹತ್ರ ಯಾರು ಪರಿಚಯ ಇಲ್ಲ, ನೀವೇ ಮಾಡಿಸ್ಕೊಡಿ ಅಂದ್ರೂ ಕೈಟ್ಸ್ ಅಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ ಇದಾರೆ, ಸೊ ಸಪೋರ್ಟ್ ಮಾಡೇ ಮಾಡ್ತೀರಾ. ಓಕೆ ಸರ್, ಇಲ್ಲಿವರೆಗೂ ನಮ್ಗೆ ಒಂದೊಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನೀವು ಕೂಡ ನಿಮ್ ಕನ್ಸಿನ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಬೆಸ್ಕಾಮ್ ನ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಒಂದು ಕರೆಕ್ಟ್ ಪ್ಲಾನಿಂಗ್ ಅಂತ ಇದೆ, ನಮಗೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಬೆಸ್ಕಾಮ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಎಜುಕೇಶನಲ್ ಸ್ಲಾಟ್ ಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು.